ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ಇವತ್ತು ಬೆಂಗಳೂರಿನ ಒಂದು ಹಳೆಯ ಏರಿಯಾ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬೆಂಗಳೂರಿನ CBD ಅಂದರೆ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್. ಇದರಲ್ಲಿ ಬರುವಂಥ ಪ್ರಮುಖ ಏರಿಯಾದ ಬಗ್ಗೆ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಆ್ಯಂಡ್ ಆ ಏರಿಯಾನೇ ಶಿವಾಜಿನಗರ. ಶಿವಾಜಿನಗರವನ್ನು ಗ್ರೇಟ್ ಮರಾಠ ಕಿಂಗ್ ಶಿವಾಜಿ ಅವರ ಹೆಸರನ್ನು ಈ ಒಂದು ಏರಿಯಾಗೆ ಇಡಲಾಗಿದೆ. ಆ ಒಂದು ಹೆಸರೇ ಈ ಏರಿಯಾಗೆ ನಾಮಕರಣ ಆಗಿರೋದು. ಯಾಕೆಂತಂದರೆ ಅವರು ತಮ್ಮ ಬಾಲ್ಯದ ದಿನಗಳನ್ನು ಈ ಭಾಗದಲ್ಲಿ ಕಳೆದಿರೋದ್ರಿಂದ ಈ ಏರಿಯಾವನ್ನು ಅವರ ಸ್ಮರಣಾರ್ಥವಾಗಿ ಆ ಹೆಸರನ್ನು ಈ ಏರಿಯಾಗೆ ಇಡಲಾಗಿದೆ. ಇದು ಬೆಂಗಳೂರಿನ ಒಂದು ಪುರಾತನ ಏರಿಯಾ, ಜೊತೆಗೆ ಒಂದು ಪ್ರಮುಖ ಕಮರ್ಷಿಯಲ್ ಹಬ್. ಆ್ಯಂಡ್ ಅದರ ಜೊತೆಗೆ ಇದರ ವಿಶೇಷತೆ ಏನಪ್ಪ ಅಂತಂದರೆ, ಈ ಏರಿಯಾದಲ್ಲಿ ಅಂದರೆ ಕಮರ್ಷಿಯಲ್ ಹಬ್ ಆಗಿದ್ದರೂ ಕೂಡ ಇಲ್ಲಿ ಎಲ್ಲ ಜನಾಂಗದ ಹಾಗೂ ಎಲ್ಲ ಭಾಷೆಯ ಜನರು ಒಟ್ಟಿಗೆ ಸಹಬಾಳ್ವೆಯಿಂದ ತಮ್ಮ ಜೀವನವನ್ನು ನಡೆಸ್ಕೊಳ್ತಾ ಹೋಗ್ತಿದ್ದಾರೆ. ಹೇಳಬೇಕು ಅಂತಂದರೆ, ಬೆಂಗಳೂರಿನ ಮೊದಲ ರಿಜಿಸ್ಟ್ರೇಷನ್ ಆಗಿರುವಂಥ ಮನೆ ಅಂದರೆ ಅಧಿಕೃತವಾಗಿ ರಿಜಿಸ್ಟರ್ ಆಗಿರುವಂಥ ಮನೆ ಕೂಡ ಇದೇ ಏರಿಯಾದಲ್ಲಿ ಇರೋದು. ಚೀಫ್ ಜಸ್ಟಿಸ್ ಅವರ ಅಧಿಕೃತ ನಿವಾಸ ಅಂದರೆ ಪ್ಯಾಲೇಸ್ ರೋಡ್ನಲ್ಲಿ ಇದೆಯಲ್ಲ, ಸೊ ಇದು ಬೆಂಗಳೂರಿನ ಮೊದಲ ರಿಜಿಸ್ಟರ್ಡ್ ಮನೆ. ಇನ್ನು ಅನೇಕ ಸರ್ಕಾರಿ ಕಟ್ಟಡಗಳು ಇದೇ ಏರಿಯಾದಲ್ಲಿ ಬರ್ತವೆ. ಇನ್ಫ್ಯಾಕ್ಟ್ ಶಕ್ತಿಸೌಧ, ನಮ್ಮ ವಿಧಾನಸೌಧ ಕೂಡ ಈ ಏರಿಯಾದಲ್ಲೇ ಇರೋದು. ಸೊ ಇದು ಒಂದು ರೀತಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ನಮ್ಮ ಶಿವಾಜಿನಗರದ ಬಗ್ಗೆ. ಇನ್ನು ಶಿವಾಜಿನಗರದಲ್ಲಿ ಬೌರಿಂಗ್ ಆಸ್ಪತ್ರೆ, CSI ಆಸ್ಪತ್ರೆ, ಘೋಸಾ ಹಾಸ್ಪಿಟಲ್, ಶಿಫಾ ಹಾಸ್ಪಿಟಲ್, ಸಂತೋಷ್ ಹಾಸ್ಪಿಟಲ್, ಸೊ ಜೈನ್ ಹಾಸ್ಪಿಟಲ್ ಇದೆಲ್ಲವೂ ಕೂಡ ಇದರ ಸುತ್ತಮುತ್ತನೇ ಇದೆ. ಆ್ಯಂಡ್ ಜೊತೆಗೆ ಬೆಂಗಳೂರಿನ ಪ್ರಮುಖ ಲ್ಯಾಂಡ್ ಮಾರ್ಕ್ಗಳು ಕೂಡ ಶಿವಾಜಿನಗರದಲ್ಲೇ ಬರೋದು. ಸೊ ಶಿವಾಜಿನಗರದ ರಜಲ್ ಮಾರ್ಕೆಟ್ ಕೂಡ ತುಂಬಾ ಫೇಮಸ್. ಇದನ್ನು 1927ನೇ ಇಸ್ವಿಯಲ್ಲಿ ಬ್ರಿಟಿಷರು ಕಟ್ಟಿದಂಥ ಒಂದು ಮಾರ್ಕೆಟ್ ಆಗಿದೆ. ಸೊ ಆ ಒಂದು ಪುರಾತನ ಹಾಗೂ ಇತಿಹಾಸ ಪ್ರಸಿದ್ಧ ಮಾರ್ಕೆಟ್ ಕೂಡ ಇದೇ ಏರಿಯಾದಲ್ಲಿ ಬರೋದು. ಸೊ ಇವಿಷ್ಟು ಇಲ್ಲಿ ಸಿಗುವಂಥ ಹೆಲ್ತ್ ಕೇರ್, ಜೊತೆಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಇನ್ನು ಈ ಭಾಗದಲ್ಲಿ ಬೆಂಗಳೂರಿನ ಪ್ರಮುಖ ಟೂರಿಸ್ಟ್ ಸ್ಪಾಟ್ಗಳಿದ್ದಾವೆ. ಕಬ್ಬನ್ ಪಾರ್ಕ್, ಚಿನ್ನಸ್ವಾಮಿ ಸ್ಟೇಡಿಯಂ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಕಮರ್ಷಿಯಲ್ ಸ್ಟ್ರೀಟ್, ಹೀಗೆ. ಇನ್ನು ಈ ಭಾಗ ಧಾರ್ಮಿಕತೆ ವಿಚಾರದಲ್ಲೂ ಕೂಡ ಅಷ್ಟೇ. ಐತಿಹಾಸಿಕ ಚರ್ಚ್ ಆದಂಥ ಸೇಂಟ್ ಮೇರೀಸ್ ಬೆಸಿಲಿಕಾ, ಮಸೀದಿ, ಜೊತೆಗೆ ಅನೇಕ ಪುರಾತನ ದೇವಸ್ಥಾನಗಳು ಕೂಡ ಈ ಏರಿಯಾದಲ್ಲಿ ನಿಮಗೆ ಕಾಣಸಿಗ್ತವೆ. ಕಮರ್ಷಿಯಲ್ ಮೇನ್ ರೋಡ್ಗಳನ್ನು ಹೊರತುಪಡಿಸಿ ಇಂಟೀರಿಯರ್ ಲೇಔಟ್ಗಳಲ್ಲಿ ನಿಮಗೆ ಆಟದ ಮೈದಾನಗಳು, ಪಾರ್ಕ್ಗಳು ಕೂಡ ಸಿಗ್ತವೆ. ಲಾ ಆ್ಯಂಡ್ ಆರ್ಡರ್ ಹತೋಟಿಯಲ್ಲಿದೆ, ಆದರೆ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಏರಿಯಾಗಳನ್ನು ಹೊರತುಪಡಿಸಿ. ಇನ್ನು ಬೆಂಗಳೂರಿನ ಮೋಸ್ಟ್ ರೆಪ್ಯೂಟೆಡ್ ಹಾಗೂ ಪ್ರತಿಷ್ಠಿತ ಸ್ಕೂಲ್ಗಳು, ಕಾಲೇಜುಗಳು ಕೂಡ ಈ ಏರಿಯಾದಲ್ಲಿ ನಿಮಗೆ ಸಿಗುತ್ತೆ. ಸೆಂಟ್ರಲ್ ಬೆಂಗಳೂರು ಆಗಿರೋದ್ರಿಂದ ಇಲ್ಲಿಗೆ ಹಾಗೂ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಸಾರಿಗೆ ವ್ಯವಸ್ಥೆ, ಟ್ಯಾಕ್ಸಿ ಕ್ಯಾಬ್ ವ್ಯವಸ್ಥೆ ಎಲ್ಲವೂ ಕೂಡ ಹೇರಳವಾಗಿದೆ. ಅಂದರೆ ಯಾವ ಟೈಮಲ್ಲಿ ನಿಮ್ಗೆ ಬೇಕೋ ಆಗ ನಿಮಗೆ ಆ ಒಂದು ಫೆಸಿಲಿಟಿ ಈಸಿಯಾಗಿ ಸಿಗುತ್ತೆ. ಸೊ ನೈಟ್ ಲೈಫ್ನ ಎಂಜಾಯ್ ಮಾಡೋಕ್ಕೆ ಇದು ಹಾಟ್ಸ್ಪಾಟ್. ಎಲ್ಲೆಲ್ಲಿಂದಾನೋ ಇಲ್ಲಿಗೆ ಬರುವಂಥ ಜನ ಇದ್ದಾರೆ ಪಾರ್ಟಿಯನ್ನು ಎಂಜಾಯ್ ಮಾಡೋದಕ್ಕೆ, ಪಾರ್ಟಿ ಕಲ್ಚರನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅಂತ. ಇನ್ನು ಬೆಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಏರಿಯಾ ಅಂತ ಹೇಳ್ಬೋದು ಶಿವಾಜಿನಗರ, ಜೊತೆಗೆ ಪಕ್ಕದ ಶಾಂತಿನಗರ ಎರಡೂ ಕೂಡ. ಸೊ ಇನ್ನು ಇಲ್ಲಿರುವಂಥ ಬೇಸಿಕ್ ಅಮ್ಯುನಿಟೀಸ್ ಹಾಗೂ ಅಭಿವೃದ್ಧಿ ಬಗ್ಗೆ ನಾವು ಹೇಳೋ ಹಾಗಿದ್ರೆ, ಶಿವಾಜಿನಗರದಲ್ಲಿ ಹೇಳಬೇಕು ಅಂದರೆ ಮೂಲಸೌಕರ್ಯ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಇನ್ನೂ ಕಾಣಬೇಕು. ಇನ್ನು ಇದು ಇನ್ನಷ್ಟು ಡೆವಲಪ್ ಆಗಬೇಕಾಗಿರುವಂಥ ಏರಿಯಾಗಳಲ್ಲಿ ಅಂದರೆ ರಜಲ್ ಮಾರ್ಕೆಟ್, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಅಥವಾ ಟ್ಯಾಂಡ್ರಿ ರಸ್ತೆ, ಈ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು. ಪ್ರಮುಖ ಆಕರ್ಷಣೀಯ ಹಾಗೂ ಧಾರ್ಮಿಕ ಸ್ಥಳವಾದಂಥ ಸೇಂಟ್ ಮೇರೀಸ್ ಬೆಸಿಲಿಕಾ ಇಲ್ಲೇ ಇದ್ದರೂ ಕೂಡ ಸ್ವಚ್ಛತೆಗೆ ಇನ್ನೂ ಕೂಡ ಪಾಲಿಕೆ ಜೊತೆಗೆ ಅಧಿಕಾರಿಗಳು ಆದ್ಯತೆಯನ್ನು ನೀಡಬೇಕು. ಈ ಭಾಗದಲ್ಲಿ ಅಂದರೆ ಶಿವಾಜಿನಗರದಲ್ಲಿ ಇದಕ್ಕಿಂತ ಪ್ರಮುಖ ಸಮಸ್ಯೆ ಏನು ಅಂತಂದರೆ ಅದು ಪಾರ್ಕಿಂಗ್. ಯಾಕಂದರೆ ಬಹುಪಾಲು ಏರಿಯಾದಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಅಂದರೆ ಶಿವಾಜಿನಗರ ಸುತ್ತಮುತ್ತ ಕೂಡ ಪಾರ್ಕಿಂಗ್ ಪ್ರಾಬ್ಲಮ್ಮೇ ದೊಡ್ಡ ಸಮಸ್ಯೆ. ರಸ್ತೆ ಬದಿ ನಿಲ್ಲಿಸುವಂಥ ವಾಹನಗಳೇ ಇಲ್ಲಿ ಬಿಗ್ ಥ್ರೆಟ್. ರಸ್ತೆ ಗುಂಡಿ ಸಮಸ್ಯೆ ಕೂಡ ಈ ಏರಿಯಾದಲ್ಲಿ ಕಾಡ್ತಾ ಇದೆ. ಕಮರ್ಷಿಯಲ್ ಸ್ಟ್ರೀಟ್ ಹಾಗೂ ಸುತ್ತಮುತ್ತ ಬರುವಂಥ ಏರಿಯಾಗಳನ್ನು ನೋಡಿದ್ರೆ ನಿಮಗೆ ಈ ಪ್ರಾಬ್ಲಮ್ ಯಾವ ಮಟ್ಟಿಗಿದೆ ಅಂತ ಅರ್ಥ ಆಗಿಬಿಡುತ್ತೆ. ಇವಿಷ್ಟು ಶಿವಾಜಿನಗರದಲ್ಲಿ ಕಾಣಿಸ್ತಾ ಇರುವಂಥ ಮೇಜರ್ ಪ್ರಾಬ್ಲಮ್ಗಳು. ಬಟ್ ಇದೆಲ್ಲದರ ಹೊರತಾಗಿ ನಿಮಗೆ ಇಲ್ಲಿನ ರಿಯಲ್ ಎಸ್ಟೇಟ್ ಟ್ರೆಂಡ್ ಯಾವ ರೀತಿ ಇದೆ ಅಂತ ನಾವು ತೋರಿಸ್ತೀವಿ ನೋಡಿ. ಇಲ್ಲಿ ಸೈಟ್ ಖರೀದಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು, ಯಾಕಂದರೆ ಆಪ್ಷನ್ಸ್ ತುಂಬ ಕಡಿಮೆ. ಆದರೂ ಇಲ್ಲೇನಾದರೂ ನೀವು ಸೈಟನ್ನು ಖರೀದಿ ಮಾಡಿದ್ರಿ ಅಥವಾ ಮನೆಯನ್ನು ಕಟ್ಟಿದ್ರಿ ಅಂದರೆ ನಿಮಗೆ ಒಂದು ರೆಪ್ಯೂಟೆಡ್ ಫೀಲಿಂಗ್ ಬರುತ್ತೆ ಹಾಗೂ ವ್ಯಾಲ್ಯೂ ಕೂಡ ಅಪ್ರಿಷಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಶಿವಾಜಿನಗರವನ್ನು ನಾವು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಹಾಗೂ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿಂದ ಒಂದು ಸ್ವಲ್ಪ ದೂರ ಇರುವಂಥ ಏರಿಯಾಗಳನ್ನ ನಾವು ಫೋಕಸ್ ಮಾಡ್ತಾ ಈ ಒಂದು ಲ್ಯಾಂಡ್ ರೇಟನ್ನು ನಿಮಗೋಸ್ಕರ ಸಿದ್ಧಪಡಿಸಿರೋದು. ಸೊ ಒಂದು ಆ್ಯಾವ್ರೇಜ್ ರೇಟ್ ಅಂತ ಹೇಳ್ಬೋದು. ಸೊ CBDಯಿಂದ ಸ್ವಲ್ಪ ಆಚೆ ಇರುವಂಥ ಸುಲ್ತಾನ್ ಗುಂಟ, ಈ ಜಾಗದಲ್ಲಿ ನಿಮಗೆ ಲ್ಯಾಂಡ್ ರೇಟ್ ಪ್ರತಿ ಸ್ಕ್ವೇರ್ ಫೂಟ್ಗೆ 15,000 ರೂಪಾಯಿ ಇದೆ. ಇನ್ನು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲೇ ಬರುವಂಥ ಇನ್ಫ್ಯಾಂಟ್ರಿ ರೋಡ್, ಇಲ್ಲಿ ನಿಮಗೆ 67,300 ರೂಪಾಯಿವರೆಗೂ ನಿಮಗೆ ಲ್ಯಾಂಡ್ ರೇಟ್ ಹೋಗುತ್ತೆ ಪ್ರತಿ ಸ್ಕ್ವೇರ್ ಫೂಟ್. ಸೊ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಒಂದು CBDಯಿಂದ ಸ್ವಲ್ಪ ಆಚೆ ಇರುವಂಥ ಜಾಗ, ಮತ್ತೊಂದು CBDಯಲ್ಲೇ ಇರುವಂಥ ಜಾಗ. ಸೊ ಇಷ್ಟು ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಹೆವೆನ್ ಆ್ಯಂಡ್ ಅರ್ತ್ ಡಿಫ್ರೆನ್ಸ್ ಅಂತ. ಸೊ ಆ ಒಂದು ಡಿಫ್ರೆನ್ಸನ್ನು ಇಲ್ಲಿ ಕಾಣಬಹುದು.
ಇನ್ನು ಫ್ಲ್ಯಾಟ್ ರೇಟ್ಗಳ ಬಗ್ಗೆ ನಾವು ನೋಡೋ ಹಾಗಿದ್ರೆ ಸುಲ್ತಾನ್ ಗುಂಟ ಈ ಜಾಗದಲ್ಲಿ 2 BHK ಫ್ಲ್ಯಾಟ್ ನಿಮಗೆ 97 ಲಕ್ಷ ರೂಪಾಯಿಂದ ಹಿಡಿದು 2.2 ಕೋಟಿ ರೂಪಾಯಿವರೆಗೂ ಸಿಗುತ್ತೆ. ಇನ್ನು 3 BHK ಅಪಾರ್ಟ್ಮೆಂಟ್ ನಿಮಗೆ 1.15 ಕೋಟಿಯಿಂದ ಹಿಡಿದು 3.3 ಕೋಟಿ ರೂಪಾಯಿವರೆಗೂ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಆಗ್ಬೋದು. ಅದು ಫರ್ನಿಶ್ಡ್ ಸೆಮಿ ಫರ್ನಿಶ್ಡ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು 4 BHK ಅಪಾರ್ಟ್ಮೆಂಟ್ ನಿಮಗೆ 1.6 ಕೋಟಿ ರೂಪಾಯಿಂದ ಶುರುವಾದರೆ 4 ಕೋಟಿ ರೂಪಾಯಿವರೆಗೂ ಹೋಗುತ್ತೆ. ಆ್ಯಂಡ್ ಇನ್ನೂ ಜಾಸ್ತಿ ಆಗ್ಬೋದು. ಅದು ಲಕ್ಸುರಿ ಅಪಾರ್ಟ್ಮೆಂಟಾ, ಫರ್ನಿಶ್ಡಾ, ಸೆಮಿ ಫರ್ನಿಶ್ಡಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಿಷ್ಟು CBDಯಿಂದ ಸ್ವಲ್ಪ ದೂರ ಇರುವಂಥ ಸುಲ್ತಾನ್ ಗುಂಟ ಈ ಜಾಗದಲ್ಲಿ ಬರುವಂಥ ಫ್ಲ್ಯಾಟ್ ರೇಟ್ಗಳಾದರೆ, ಇನ್ನು CBDಯಲ್ಲೇ ಬರುವಂಥ ಇನ್ಫ್ಯಾಂಟ್ರಿ ರೋಡ್ ಈ ಒಂದು ಭಾಗದ ಲ್ಯಾಂಡ್ ರೇಟನ್ನು ನಾವು ನೋಡೋ ಹಾಗಿದ್ರೆ ನಿಮಗೆ 2 BHK ಅಪಾರ್ಟ್ಮೆಂಟ್ನ ರೇಟ್ 1.65 ಕೋಟಿ ರೂಪಾಯಿಂದ ಶುರುವಾಗಿ 2.57 ಕೋಟಿ ರೂಪಾಯಿವರೆಗೂ ಇದೆ. ಇನ್ನು 3 BHK ಅಪಾರ್ಟ್ಮೆಂಟ್ ನಿಮಗೆ 2.62 ಕೋಟಿ ರೂಪಾಯಿಂದ ಶುರುವಾದರೆ 5.5 ಕೋಟಿವರೆಗೂ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಕೂಡ ಆಗಬಹುದು. ಇನ್ನು 4 BHK ಅಪಾರ್ಟ್ಮೆಂಟ್ ಇಲ್ಲಿ ನಿಮಗೆ 13 ಕೋಟಿ 19 ಕೋಟಿ ಅದಕ್ಕಿಂತ ಜಾಸ್ತಿ ಕೂಡ ನಿಮಗೆ ಹೋಗುತ್ತೆ. ಯಾಕಂದರೆ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಈ ಕನಿಂಗ್ಹ್ಯಾಮ್ ರೋಡ್ ಸುತ್ತಮುತ್ತ ನಿಮಗೆ ಈ ಒಂದು ಲ್ಯಾಂಡ್ ರೇಟ್ ಆ್ಯಂಡ್ ಫ್ಲ್ಯಾಟ್ ರೇಟ್ ಸಿಗುತ್ತೆ. ಸೊ ಇವಿಷ್ಟು ಶಿವಾಜಿನಗರದ ಸ್ವಾಟ್ ಅನಾಲಿಸಿಸ್ ಆಗಿದೆ. ಅಂದರೆ ಈ ಏರಿಯಾದಲ್ಲಿರುವಂಥ ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಏನು, ಜೊತೆಗೆ ಲ್ಯಾಂಡ್ ರೇಟ್ ಯಾವ ಥರ ಇದೆ, ಸೊ ಇದೆಲ್ಲವನ್ನು ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಸೊ ಇದೇ ಥರ ಯಾವ ಏರಿಯಾದ ಸ್ವಾಟ್ ಅನಾಲಿಸಿಸ್ ಮುಂದೆ ನಾವು ಮಾಡಬೇಕು ಅಂತ ನಿಮಗನ್ಸುತ್ತೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಮಗೆ ನೀವು ತಿಳಿಸಿ. ಸೊ ಆ ಒಂದು ಏರಿಯಾದ ಸ್ವಾಟ್ ಅನಾಲಿಸಿಸ್ನಲ್ಲಿ ನಾವು ನಿಮಗೆ ಸಿಗ್ತೀವಿ ಅಂತ ಹೇಳ್ತಾ, ರಿಯಲ್ ಎಸ್ಟೇಟ್ ಕುರಿತಾದಂಥ ಅಪ್ಡೇಟ್ಸ್ ಆಗಿರ್ಬೋದು, ಜೊತೆಗೆ ಮನೆ ಕುರಿತಾದಂಥ ಎಕ್ಸ್ಕ್ಲೂಸಿವ್ ಮಾಹಿತಿಗಳಾಗಿರ್ಬೋದು, ಅದೆಲ್ಲವನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.